RCB ವರ್ಸಸ್ ಪಂಜಾಬ್ ವಿರುದ್ಧ ನಡೆದಂತ ಈ ಒಂದು ಲೀಗ್ ಕೊನೆಯ ಮ್ಯಾಚ್ ನಲ್ಲಿ RCB ಗೆಲ್ಲುತ್ತೋ ಸೋಲುತ್ತೋ ಅನ್ನೋರ್ಗೆ ಈ ಒಂದು ಮ್ಯಾಚ್ RCB 6 ವಿಕೆಟ್ ಇಂದ ಗೆಲ್ಲೋ ಮೂಲಕ ಇನ್ನೂ ಕೂಡ 8 ಬಾಲ್ ಅನ್ನ ಉಳಿಸಿದೆ ಫ್ರೆಂಡ್. RCB ಇನ್ನೂ ಕೂಡ 8 ಬಾಲ್ 227 ಇದೇ ಹೈಯೆಸ್ಟ್. RCB ಇದೇ ಹೈಯೆಸ್ಟ್ ಚೇಸಿಂಗ್ ಮಾಡಿರೋಂತ ಗೆದ್ದಿರುವಂತ ಬಿಗ್ ಟಾರ್ಗೆಟ್ ಇದೇ ಮೊದಲನೇ ಬಾರಿಗೆ ಈ ಒಂದು ದಾಖಲೆ ಮಾಡಿದೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ಗೆಲ್ಲೋ ಮೂಲಕ ಮುಲಾಯನ್ಪುರದಲ್ಲಿ ಪಂಜಾಬ್ ವರ್ಸಸ್ RCB ಫಸ್ಟ್ ಕ್ವಾಲಿಫೈರ್ ಆಡಲಿದೆ ಫ್ರೆಂಡ್. ಈ ಒಂದು ಕ್ವಾಲಿಫೈರ್ ಆಡಿ ಗೆದ್ದಿರುವಂತ ಟೀಮು ಫೈನಲ್ ಹೋಗುತ್ತೆ, ಸೋತಿರುವಂತ ಟೀಮು ಕ್ವಾಲಿಫೈರ್ 2 ನಲ್ಲಿ ಇನ್ನೊಂದು ಚಾನ್ಸ್ ಇರುತ್ತೆ. ಕ್ವಾಲಿಫೈರ್ 2 ನಲ್ಲಿ ಗೆದ್ದು ಮತ್ತು ಕೂಡ ಫೈನಲ್ ಹೋಗುವಂತ ಚಾನ್ಸಸ್ ಕೂಡ ಇರುತ್ತೆ ಫ್ರೆಂಡ್. ಟೋಟಲ್ ಆಗಿ ನಿನ್ನೆಗೆ ಟಾಸ್ ಗೆದ್ದ RCB ಬೌಲಿಂಗ್ ಆಯ್ಕೆ ಮಾಡ್ಕೊಂತು ಫ್ರೆಂಡ್. ಟೋಟಲ್ ಆಗಿ ಕರೆಕ್ಟ್ ಇದೆ, ಆಯ್ಕೆ ಮಾಡ್ಕೊಂಡಿದ್ದು ಕರೆಕ್ಟ್ ಇದೆ. ಆದ್ರೆ ಬಾಲಿಂಗ್ ಆಯ್ಕೆ ಮಾಡ್ಕೊಳ್ತು. ಆದ್ರೆ ಬಾಲಿಂಗ್ ನಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡ್ಕೊಂಡ ಬಂದ ಪಂಜಾಬ್ ತಂಡ ಯಗ್ಗ ಮುಗ್ಗ ತರಗತಿ ಸಜ್ಜಾಗಿ ರನ್ ಮಾಡೋಕೆ ಶುರು ಆಯ್ತು ಫ್ರೆಂಡ್. ಟೋಟಲ್ ಆಗಿ ಮಿಚೆಲ್ ಮಾರ್ಷ್ ಹಾಗೆ ಅವ್ರ ಜೊತೆ ಬಂದ ಅಂತ ಇನ್ನೊಬ್ಬ ಆಟಗಾರ ಅವ್ರಿಗೆ ಸಾಥ್ ಕೊಟ್ಟು ಸ್ಪೀಡ್ ಆಗಿ ಆಡಿದ್ರು. ಅವರು ಕೂಡ 20 ರನ್ ಮಾಡಿ ಔಟ್ ಆದ್ರು. ಈ ಕಡೆ ರಿಷಬ್ ಪಂತ್ ಬೇಗನೆ ಬಂದ್ರು ಫ್ರೆಂಡ್. ಯಾವಾಗೂ ಕೂಡ ಅವರು ಈ ಒಂದು ಸೀಸನ್ ನಲ್ಲಿ 13 ಇನ್ನಿಂಗ್ಸ್ ಆದ್ರೂ 13 ಮ್ಯಾಚ್ ಆದ್ರೂ ಕೂಡ ಅವ್ರು ಬೇಗ ಬಂದಿದ್ದಿಲ್ಲ. 13 ಮ್ಯಾಚ್ ಆದ್ರೂ ಕೂಡ ಒಂದು 15 ಕೂಡ ಮಾಡಿರ್ಲಿಲ್ಲ. ಅದು ಹೋಗಿ ನಮ್ಮ RCB ಕ್ವಾಲಿಫೈ ಆಗುವಂತ ಟಾಪ್ ನಲ್ಲಿ ಇರುವಂತ 7 ಸ್ಥಾನಕ್ಕೆ ಹೋಗುವಂತ ಚಾನ್ಸ್ ಇದ್ದಾಗ ರಿಷಬ್ ಪಂತ್ ಬೀದಿ ಹೊಡೆಕ್ ಕೊಟ್ರು. ಟೋಟಲ್ ಆಗಿ ಮಿಚೆಲ್ ಮಾರ್ಷ್ ಸ್ವಲ್ಪ ಸ್ಲೋ ಆಡಿದ್ರು. ರಿಷಬ್ ಪಂತ್ ಬರ್ತಾ ನಿಧಾನಗತಿಯಿಂದ ಆಡ್ಕೊಂತ ಸ್ಪೀಡ್ ಆಡ್ಕೊಂತ ಟೋಟಲ್ ಆಗಿ ಮಿಚೆಲ್ ಮಾರ್ಷ್ 67 ರನ್ ಮಾಡಿ ಔಟ್ ಆದ್ರೆ ರಿಷಬ್ ಪಂತ್ ಕೂಡ 118 ಮಾಡಿ ಟೋಟಲ್ ಆಗಿ ನಿಖಲಸ್ ಪುರನ್ ಒಂದು 18 ರನ್ ಮಾಡಿದ್ರು. ಟೋಟಲ್ ಆಗಿ 118 ರನ್ ರಿಷಬ್ ಪಂತ್ ಮಾಡಿದ್ರು. ಅದು ಕೂಡ ನಾಟ್ ಔಟ್ ಹಾಕಿ ಇದ್ರು ಫ್ರೆಂಡ್. ಟೋಟಲ್ ಆಗಿ RCB ಗೆ ಬಿಗ್ ಟಾರ್ಗೆಟ್ ಕೊಟ್ಟಿದ್ರು ಪಂಜಾಬ್ ತಂಡ. 227 ರನ್ ತಗೊಂಡಿದ್ರು. ಎಲ್ಲ ಬಾಲರು ಕೂಡ ತುಷಾಂಕ ಒಬ್ಬನಿಗೆ ಬಿಟ್ರೆ, ತುಷಾಂಕ ಒಂದು ವಿಕೆಟ್ ತಗೊಂಡಿದ್ರು. ಅವ್ರಿಗೂ ಒಬ್ರು ಬಿಟ್ರೆ ಎಲ್ಲ ಬಾಲರ್ಗೂ ಕೂಡ ಚಿಂದಿ ಚಿತ್ರನ ಮಾಡ್ಬಿಟ್ಟು ಲಕ್ನೋ ಬ್ಯಾಟ್ಸ್ಮನ್ಸ್ ಕೂಡ ಫ್ರೆಂಡ್. ಈ ಒಂದು ಟಾರ್ಗೆಟ್ ನ ಚೇಸ್ ಮಾಡೋಕೆ ಬಂದ RCB ಟೀಮು ಎಲ್ಲರಿಗೂ ಡೌಟ್ ಇತ್ತು ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಟಾರ್ಗೆಟ್ ನ ಚೇಸ್ ಮಾಡೋಕೆ ಆಗುತ್ತೋ ಇಲ್ಲ ಅನ್ನೋದು ಕೂಡ ಡೌಟ್ ಇತ್ತು. ಯಾಕಂದ್ರೆ ಹೋದ್ನೇ ಸಲ ಹೈದರಾಬಾದ್ ವಿರುದ್ಧ ಬಿಗ್ ಟಾರ್ಗೆಟ್ ಕೊಟ್ಟಿದ್ರು ಅವರು ಕೂಡ. ಆ ಟಾರ್ಗೆಟ್ ನ ಚೇಸ್ ಮಾಡೋಕೆ ಬಂತು RCB. ಆದ್ರೆ ಎಡವಿತು ಚೇಸ್ ನಲ್ಲಿ, ತುಂಬಾ ಅಂತರದಿಂದ 42 ರನ್ನಿಂದ ಸೋಲ್ತು. ಆ ಒಂದು ನಮಗೆ ಭಯ ಇತ್ತು. ಆದ್ರೆ ಈ ಒಂದು ಮ್ಯಾಚ್ ನಲ್ಲಿ ಫಿಲ್ಪ್ ಸಾಟು ವಿರಾಟ್ ಕೊಹ್ಲಿ ಇವರೊಂದು ಜೊತೆ ಆಟ 60 ರನ್ ಪ್ಲಸ್ ಪಾರ್ಟ್ನರ್ಶಿಪ್ ಬಂತು. ಚೆನ್ನಾಗಿರುವಂತ ಪಾರ್ಟ್ನರ್ಶಿಪ್ ಬಂತು. 4 ಓವರ್ಗೆ 12 ರನ್ ಬರ್ತಿತ್ತು ಟೋಟಲ್ ಆಗಿ. ಇಲ್ಲಿ ಫಿಲ್ಪ್ ಸಾಟ್ ಅವರು ಔಟ್ ಆಗ್ಬಿಟ್ರು. ಆಮೇಲೆ ಬಂದ ದೇವದತ್ ಪಟಿದಾರ್ ಬಂದ್ರು. ಆಮೇಲೆ ಸೀದಾ ಪಟಿದಾರ್ ಬಂದ್ರು. ಪಟಿದಾರ್ ಒಂದು 2 6 ಹೊಡೆದು 14 ರನ್ ಮಾಡಿ ಅವರು ಕೂಡ ಬೇಗನೆ ಔಟ್ ಆದ್ರು. ಟೋಟಲ್ ಆಗಿ ವಿರಾಟ್ ಕೊಹ್ಲಿ ಜೊತೆಗೆ ಸಾಥ್ ಕೊಡ್ಲಿಲ್ಲ, ಪಟಿದಾರ್ ಬೇಗನೆ ಔಟ್ ಆದ್ರು. ಆಮೇಲೆ ಬಂದ ಲಿವಿಂಗ್ಸ್ಟನ್ ಒಂದೇ ಬಾಲಿಗೆ ಔಟ್ ಆಗ್ಬಿಟ್ರು. LB ಔಟ್ ಆಗ್ಬಿಟ್ರು. ಟೋಟಲ್ ಆಗಿ ಒಂದೇ ಓವರ್ ನಲ್ಲಿ 2 ವಿಕೆಟ್ ಹೋಗ್ಬಿಟ್ರು. ಅವಾಗ ಸ್ವಲ್ಪ RCB ಗೆ ಈ ಒಂದು ಟಾರ್ಗೆಟ್ ನ ಚೇಸ್ ಮಾಡೋಕೆ ಸ್ವಲ್ಪ ಡೌನ್ ಆಯ್ತು. ಬ್ಯಾಟಿಂಗ್ ಸ್ವಲ್ಪ ಡೌನ್ ಆಯ್ತು. ಆಮೇಲೆ ಬಂದ ಮಯಾಂಕ್ ಅಗರ್ವಾಲ್ ವಿರಾಟ್ ಕೊಹ್ಲಿ ಜೊತೆ ಆಟ. ವಿರಾಟ್ ಕೊಹ್ಲಿ ಸ್ವಲ್ಪ ಸ್ಲೋ ಆದ್ರ ಆಮೇಲೆ ವಿರಾಟ್ ಕೊಹ್ಲಿ ಜೊತೆಗೆ ಬಂದಂತ ಮಯಾಂಕ್ ಅಗರ್ವಾಲ್ ಕೂಡ ಅವ್ರು ಒಂದೇ ಒಂದು 6 ಹೊಡೆದಂಗೆ ನೆಲಕಚ್ಚೆ ಟೋಟಲ್ ಆಗಿ ಬ್ಯಾಕ್ ಟು ಬ್ಯಾಕ್ ಒಂದು 5 4 ಹೊಡೆದ್ರು. ಟೋಟಲ್ ಆಗಿ ಇವರೊಂದು 5 4 ಮಯಾಂಕ್ ಅಗರ್ವಾಲ್ 5 4 RCB ರನ್ನಿಗೆ ಸ್ವಲ್ಪ ಓಟ ಬಂತು ಫ್ರೆಂಡ್. ಟೋಟಲ್ ಆಗಿ ಸ್ವಲ್ಪ ಚೇತರಿಸುವಂತ ಟಾರ್ಗೆಟ್ ಬಂತು. ಆಮೇಲೆ ವಿರಾಟ್ ಕೊಹ್ಲಿ ಅವರು 50 ಮಾಡ್ಕೊಂಡ್ರು. 54 ರನ್ ಮಾಡಿ ಅವರು ಕೂಡ ಶಾರ್ಟ್ ಹೊಡೋಕೆ ಲಾಂಗ್ ಆಫಿಗೆ ಹೊಡೆದು ಅದು ಕೂಡ ಕ್ಯಾಚ್ ಆಗ್ಬಿಡ್ತು ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ ನನಗನ್ಸುತ್ತೆ ಇಲ್ಲಿ ಚೇಸಿಂಗ್ ಕಿಂಗ್ ಕೊಹ್ಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಇನ್ಮೇಲೆ ಏನಾಗುತ್ತೆ ಅನ್ನೋದು ಕೂಡ ನನಗೆ ಸ್ವಲ್ಪ ಬೇಜಾರಾಯ್ತು. ಆಮೇಲೆ ಬಂದ ಜಿತೇಶ್ ಶರ್ಮಾ. ಇಲ್ಲಿ ಕಂಪ್ಲೀಟ್ ಆಗಿ ಚೇಂಜ್ ಆಯ್ತು ಮ್ಯಾಚ್. ಸ್ವಲ್ಪ ಜಿತೇಶ್ ಶರ್ಮಾ ಬೇಗನೆ ಸ್ಟಾರ್ಟ್ ಮಾಡ್ಕೊಂಡ್ರು ಹೊಡೆಯೋಕೆ. ಫಸ್ಟ್ ಬಂದ 4 ಹೊಡ್ಕೊಂಡ್ರು. ಆಮೇಲೆ ನಿಧಾನಗತಿಯಿಂದ ಆಡಿದ್ರು. ಅವ್ರಿಗೆ ಕರೆಕ್ಟ್ ಆಗಿ ಸಾಥ್ ಕೊಟ್ಟ ಮಯಾಂಕ್ ಅಗರ್ವಾಲ್. ಅವಾಗ ಅವರು ಸ್ಪೀಡ್ ಆಟ ಆಡ್ಲಿಲ್ಲ, ಸಿಂಗಲ್ ಡಬಲ್ ತಗೊಂಡು ಜಿತೇಶ್ ಶರ್ಮಾಗೆ ಫುಲ್ ಸ್ಟ್ರೈಕ್ ಕೊಟ್ರು. ಜಿತೇಶ್ ಶರ್ಮಾ ಅವ್ರೆಲ್ಲೂ ಕೂಡ ಸ್ಲೋ ಆಡ್ಲಿಲ್ಲ. ಸ್ವಲ್ಪ ಮ್ಯಾಚ್ ಬೇಗನೆ ತಂದ್ಬಿಟ್ರು. ಆಮೇಲೆ ಇನ್ನೊಂದು 30 ರನ್ ಬೇಕಾದಾಗ ಒಬ್ಬ ಸ್ಪಿನ್ನರ್ ಬಾಲ್ ಹಾಕ್ತಾರೆ. ಆ ಬಾಲಲ್ಲಿ ಈ ಕಡೆ ತಿರುಗಿ ಹೊಡಕ್ ಹೋಗ್ತಾರೆ. ಅದು ಕ್ಯಾಚ್ ಆಗ್ಬಿಡುತ್ತೆ. ಕ್ಯಾಚ್ ಆದಾಗ ಅವರು ಹೋಗ್ತಾರೆ, ಆ ಡ್ರೆಸ್ಸಿಂಗ್ ರೂಮ್ ಕಡೆ ಹೋಗ್ತಾರೆ.
ಡಗೋ ಕಡೆಗೆ ಇವರು ಸೈನ್ ಮಾಡ್ತಾ ಇರ್ತಾರೆ. ಅವಾಗ ನೋ ಬಾಲ್ ಆಗ್ಬಿಡುತ್ತೆ ಫ್ರೆಂಡ್. ನೋ ಬಾಲ್ ಆದ ತಕ್ಷಣ ರಿಷಬ್ ಬಂತು ಹಿಂಗ್ ನೋಡಿ ಅಂತ ಹೇಳ್ತಾರೆ, ಬಾಲಿಂಗ್ ನೋಡು ನೀ ಅಂತ ತಪ್ಪು ಮಾಡಿ ಅಂತ ಹೇಳ್ತಾರೆ. ಅವಾಗ ಬಂದ ಜಿತೇಶ್ ಶರ್ಮಾ 47-48 ರನ್ ಆಗಿರುತ್ತೆ. ಅವಾಗ ಬಂದ ಫಸ್ಟ್ ಬಾಲಿಗೆ ಫ್ರೀ ಇಟ್ಟಿರ್ತಾರೆ, ಫಸ್ಟ್ ಬಾಲಿಗೆ 6 ಹೊಡೆದ್ಬಿಡ್ತಾರೆ. ಅವಾಗ 15 ಕೂಡ ಕಂಪ್ಲೀಟ್ ಆಗುತ್ತೆ. ಅವರು IPL ಫಸ್ಟ್ 50 ಆಗುತ್ತೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ನ 18.4 ಬಾಲ್ ಅಲ್ಲಿ 6 ವಿಕೆಟ್ ಇಂದ ಮಯಾಂಕ್ ಅಗರ್ವಾಲ್ ಹಾಗೆ ಜಿತೇಶ್ ಶರ್ಮಾ ನಾಟ್ ಔಟ್ 6 ವಿಕೆಟ್ ಇಂದ ಈ ಒಂದು ಮ್ಯಾಚ್ ಗೆದ್ದಿದೆ ಫ್ರೆಂಡ್. ಈ ಒಂದು ಮ್ಯಾನ್ ಆಫ್ ದಿ ಮ್ಯಾಚ್ ಜಿತೇಶ್ ಶರ್ಮಾ ಮ್ಯಾನ್ ಆಫ್ ದಿ ಮ್ಯಾಚ್ ಪಡ್ಕೊಂಡಿದ್ದಾರೆ. ಹಾಗೆ ಈ ಒಂದು ಮ್ಯಾಚ್ ಗೆಲ್ಲೋ ಮೂಲಕ ನಾವು ಡೈರೆಕ್ಟ್ ಆಗಿ ಕ್ವಾಲಿಫೈರ್ 1 ಆಡಿ ಅದ್ರಲ್ಲಿ ಗೆದ್ರೆ ಡೈರೆಕ್ಟ್ ಆಗಿ ಫೈನಲ್ ಗೆ ಎಂಟ್ರಿ ಕೊಡ್ತೀವಿ. ಟೋಟಲ್ ಆಗಿ ನಿನ್ನೇನಪ್ಪ ಅಂದ ಒಂದ್ ರೀತಿ ಸಖತ್ ಮಜಾ ಇತ್ತು. ಇಲ್ಲಿ RCB ಬಾಲರ್ ಸ್ವಲ್ಪ ಎಡವಿದ್ರೆ ಜಿತೇಶ್ ಶರ್ಮಾ ಕಂಪ್ಲೀಟ್ ಗೆ ಸರಿ ಮಾಡ್ಕೊಂಡು ಈ ಒಂದು ಮ್ಯಾಚ್ ನ ವಿನ್ ಮಾಡಿ ತೋರಿಸಿದ್ರು ಫ್ರೆಂಡ್. ಟೋಟಲ್ ಆಗಿ ಕ್ಯಾಪ್ಟನ್ ಅಂದ್ರೆ ಹೀಗಿರ್ಬೇಕು, ಫಿನಿಶಿಂಗ್ ಟಚ್ ಬೇಗ ಕ್ಯಾಪ್ಟನ್ ಕಡೆಯಿಂದ ಅದು ಬಂದ್ರೇನೆ ನಾಯಕಕ್ಕೆ ಒಂದು ಬೆಲೆ ಇರುತ್ತೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ನಿಮ್ಮ ಮುಂದೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳಿ ಎಂಡ್ ಮಾಡ್ತಾ ಇದೀನಿ. ಮತ್ತೆ ಅಂತ ಹೇಳಿ ಟೇಕ್ ಕೇರ್, ಬಾಯ್.